ಓಂ ಶ್ರೀ ದುರ್ಗಾಯ ನಮಃ. ಇವಾಗಿನ ವಿಚಾರ, ನಾವು ದೇವರ ಹೆಸರನ್ನ ಯಾವಾಗ ಕರಿಬೇಕು ಅನ್ನೋದನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವೀಕ್ಷಕರೇ, ನಾವು ದೇವರ ಹೆಸರನ್ನ ಪ್ರತಿಕ್ಷಣ ಕರಿಬೇಕು. ಅದೇ ಪ್ರತಿಕ್ಷಣ ಕರೀಲಿಕ್ಕೆ ನಮ್ಗೆ ಆಗೋದಿಲ್ಲ. ನಮ್ಗೆ ಸಮಯ ಕೆಲವರಿಗೆ ಇರ್ಬೋದು, ಕೆಲವರಿಗೆ ಇರೋದಿಲ್ಲ. ಈಗ ಸಿದ್ಧಿ ಸಾಧಕರು, ಸಿದ್ಧಿ ಸಾಧನೆ ಮಾಡೋರೆಲ್ಲ ಪ್ರತಿಕ್ಷಣ ಸಣ್ಣ ಕರಿತಾ ಇರ್ತಾರೆ ಅಥವಾ ಜಪ ನಿರಂತರ ಇಡ್ತಾರೆ. ಬರೀ ಸಿದ್ಧಿ ಸಾಧನೆ ಮಾಡೋರು ಅಂತ ಅಲ್ಲ, ಸಾಮಾನ್ಯರು ಕೂಡ ಕಷ್ಟ ಇರೋರು ಗುರುಗಳ ಮಾರ್ಗದರ್ಶನದ ಪ್ರಕಾರ ದೇವರ ಹೆಸರುಗಳನ್ನ ಕರಿತಾ ಇರ್ತಾರೆ. ಏನಂತಾರೆ? ಹೌದು, ದೇವರ ಹೆಸರುಗಳನ್ನ ಯಾವಾಗಲೆಲ್ಲ ಕರಿಬಹುದು ಅನ್ನೋದು ನಾನು ನಿಮ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಯಾವಾಗಲೆಲ್ಲ ಕರಿಬಹುದು ವೀಕ್ಷಕರೇ? ಸ್ನಾನ ಮಾಡುವಾಗ, ಹೌದು, ಹರಿಯುವ ನೀರಲ್ಲಿ ಬಿದ್ದು ಹೇಳುವಾಗ ನಾವು ದೇವರ ಹೆಸರನ್ನ ಕರೆಯೋದ್ರಿಂದ ನಮ್ಮೊಳಗಿರುವಂತಹ ನೆಗೆಟಿವ್ ಹಾಗೆ ಕೆಲವು ಕರ್ಮಗಳು ನಮ್ಮ ಒಳಗಡೆಯಿಂದ ಹೊರಗಡೆ ಹೋಗ್ತಾ ಇರ್ತದೆ ವೀಕ್ಷಕರೇ. ನಾವು ಎಷ್ಟೆಲ್ಲ ನೀರಲ್ಲಿ ದೇವರ ಹೆಸರು ಕರೆದು ಮುಳುಗಿ ಎದ್ದೇಳ್ತೇವೆ, ಓಂ ನಮಃ ಶಿವಾಯ ಅದ ಉದಾಹರಣೆ, ಓಂ ಶ್ರೀ ದುರ್ಗಾಯನ ಮುಳುಗಿ ಎದ್ದೇಳ್ತೇವೆ, ಅಷ್ಟು ನಮ್ಮ ಕರ್ಮಗಳು ನಿವಾರಣೆ ಆಗುತ್ತದೆ. ಹಾಗೆ ಗ್ರಹಿಸಿದ್ದೀರಾ? ನಮ್ಮ ಹೊಟ್ಟೆ ಕೂಡ ಸಣ್ಣ ಆಗುತ್ತದೆ. ಅಂದ್ರೆ ಗಾಳಿಯಲ್ಲಿ ಹೋಗೋದು ನೆಗೆಟಿವ್ ಎಲ್ಲ, ಅಂದ್ರೆ ಆ ಕೆಟ್ಟ ಗಾಳಿ ಎಲ್ಲ ಹೊರಗಡೆ ಹೋಗುತ್ತದೆ. ನೀರು ಕಂಡ ತಕ್ಷಣ, ನೀರಿಗೆ ಕಾಲಿಟ್ಟ ತಕ್ಷಣ ಅದಕ್ಕೆ ಭಯ ಆಗುತ್ತದೆ, ಕೆಟ್ಟ ಆತ್ಮಗಳಿಗೆ. ಅದಕ್ಕೆ ವೀಕ್ಷಕರೇ, ನಾವು ಸ್ನಾನ ಮಾಡುವಾಗ ದೇವರ ಹೆಸರನ್ನ ಕರಿಬಹುದು. ಹಾಗೆ ಅಡಿಗೆ ಮಾಡುವಾಗ ನಾವು ದೇವರ ಹೆಸರನ್ನ ಕರಿಬಹುದು. ಯಾವುದೇ ರೀತಿಯ ಅನಾಹುತಗಳು ನಮ್ಗೆ ಎದುರಾಗೋದಿಲ್ಲ. ಹಾಗೆ ನಾವು ಇನ್ನಿತರ ಕೆಲಸ ಕಾರ್ಯಗಳನ್ನ ಮಾಡುವಾಗ, ರೈತ ಕೆಲಸಗಳನ್ನ ಮಾಡುವಾಗ ಕೂಡ ದೇವರ ನಾಮಗಳನ್ನ ಜಪ ಮಾಡಬಹುದು. ಅಥವಾ ಯಾರು ಇಲ್ಲ ಅಂದ್ರೆ ಸಣ್ಣಕ್ಕೆ ಕರಿಬಹುದು. ಯಾರಾದ್ರೂ ಇದ್ರೆ ಇವ್ರೇನು ದೇವರ ಮಂತ್ರ ಕರಿತಾ ಇದಾರೆ, ಏನ ಸ್ವಾಮೀಜಿ ಆಗಕ್ ಹೊರಟೇನೆ ನೀವ ಅಂತ ಎಲ್ಲ ಅನ್ಕೋಬಹುದು. ಅದಕ್ಕೆ ನೆಲಗೆ ಇಟ್ಟು ಜಪ ಮಾಡ್ತಾ ಇದ್ರೆ ಯಾರಿಗ್ ಗೊತ್ತೇ ಆಗೋದಿಲ್ಲ ವೀಕ್ಷಕರೇ. ಗೊತ್ತಾಗ್ತದ ನಿಮಗೆ? ಹೇಳ್ತೇನೆ, ನಾನೆಲ್ಲ ಸಾಮಾನ್ಯವಾಗಿ ನಮ್ಮ ತೋಟಗಳ ಕೆಲಸಗಳೆಲ್ಲ ಸಣ್ಣ ಉದಾಹರಣೆ ಮಾಡುವಾಗೆಲ್ಲ ನಾನು ದೇವರ ನಾಮ ಜಪನೆ ಹೇಳ್ತೇನೆ. ನಮ್ಮ ತೋಟಗಳಿಗೆಲ್ಲ ನಾನು ಆಳಲ್ಲ, ನಾನು ಯಾರ ಇನ್ನೊಬ್ಬ ಮನುಷ್ಯರ ಹಾಕೊಳ್ಳೋದೇ ಇಲ್ಲ ಕೆಲ್ಸಕ್ಕೆ. ಯಾವುದೇ ಕೆಲಸ ಕೂಡ ಯಾರನ್ನು ನಾನು ತೋಟದಲ್ಲಿ ಕೆಲಸ ಮಾಡಿ ಅಂತ ನಾನು ಹೇಳೋದೇ ಇಲ್ಲ ವೀಕ್ಷಕರೇ. ಪ್ರತಿಯೊಂದು ಕೆಲಸಗಳನ್ನು ನಾನೇ ಮಾಡ್ಕೊಳ್ತೇನೆ ಟೈಮ್ ಟು ಟೈಮ್, ಉದಾಹರಣೆಗೆ. ಅದಕ್ಕೆ ದೇವರ ಹೆಸರುಗಳನ್ನು ನಾವು ಕರೆಯೋದ್ರಿಂದ ನಮ್ಗೆ ತುಂಬಾನೇ ಮೆಮರಿ ಪವರ್ ಜಾಸ್ತಿ ಆಗೋದರ ಜೊತೆ ಚುರುಕುತನ ಬೆಳೆಯುತ್ತದೆ. ಚುರುಕುತನ ಬೆಳೆಯುವುದರ ಜೊತೆ ನಾವು ಮಾಡಿದ ಕೆಲಸಗಳಲ್ಲಿ ಯಾವುದೇ ಒಂದು ತಪ್ಪು ಆಗುದಿಲ್ಲ. ಹಾಗೆ ನಾವು ಯಾವುದೇ ಒಂದು ಕೆಲಸದಲ್ಲಿ ಕೂಡ, ಯಾವುದೇ ಒಂದು ವಿಚಾರದಲ್ಲಿ, ಆಚಾರದಲ್ಲಿ ಕೂಡ ತಪ್ಪು ನಿರ್ಧಾರಗಳು ನಮ್ಮ ಮನಸ್ಸಲ್ಲಿ ಬರೋದೇ ಇಲ್ಲ. ಅಷ್ಟು ಶುದ್ಧವಾಗಿರುತ್ತದೆ ವೀಕ್ಷಕರೇ. ಹಾಗೆ ನಾವು ಏನಾದ್ರೂ ಒಂದು ಹೊಟ್ಟೆಗೆ ತಿನ್ನುವಾಗ ಕೂಡ ನಮ್ಗೆ ಗ್ರಹಿಸುವಂತಹ ಶಕ್ತಿ, ನಮ್ಮಲ್ಲಿ ಆ ಜ್ಞಾನ ಬೆಳೆಯುತ್ತದೆ ವೀಕ್ಷಕರೇ. ನಾನೆಲ್ಲ ಹಾಗೆ ನಿಮ್ಗೆ ಹೇಳ್ತೇನೆ, ನಾನು ಒಂದು 10 ವರ್ಷದ ಹಿಂದೆ ಏನ್ ತಿಂತಿದ್ದೆ, ಏನ್ ಬಿಡ್ತಿದ್ದೆ, ಏನ್ ಆಗ್ತಾ ಇತ್ತು ನನ್ನ ಜೀವನದಲ್ಲಿ, ನಾನು ಏನ್ ಆಗ್ಬಿಟ್ಟಿದ್ದೆ ಅನ್ನೋದೇ ನನಗೆ ಗೊತ್ತೇ ಆಗ್ತಾ ಇರ್ಲಿಲ್ಲ. ಜೀವನ ಅನ್ನೋದು ಕಂಗಾಲ ಆಗ್ಬಿಟ್ಟಿತ್ತು. ಸರಿನಾ? ಒಂದೇ ಒಂದು ದೇವರ ನಾಮವನ್ನ ಕರೆಯೋದು, ಜಪ ನಿರಂತರ ಮಾಡೋದ್ರಿಂದ ನನ್ನ ಜೀವನ ಬದಲಾಗೋದರ ಜೊತೆ ನಾನು ತುಂಬಾ ಆನಂದವಾಗಿದ್ದೇನೆ ವೀಕ್ಷಕರೇ. ನೀವು ಆನಂದವಾಗಿರ್ಬೇಕಾ? ನೀವು ದೇವರ ನಾಮವನ್ನ ಕರಿತಾ ಇರಿ ಪ್ರತಿಕ್ಷಣ. ಖಂಡಿತ ತುಂಬಾ ಚೆನ್ನಾಗಿರ್ತೀರಾ, ತುಂಬಾ ಆರೋಗ್ಯವಾಗಿರ್ತೀರಾ. ಹಾಗೆ ನಿಮಗೆ ಮನಸ್ಸಿದ್ರೆ ಇನ್ನೊಬ್ರಿಗೂ ಮಾರ್ಗದರ್ಶನ ಕೂಡ ಮಾಡ್ಕೊಂಡು ಅವರಿಗೂ ಕೂಡ ನೀವು ಒಳ್ಳೇದು ಮಾಡ್ತಾ ಹೋಗ್ಬೋದು. ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿ ತುಂಬಾ ಚೆನ್ನಾಗಿ ಬರುತ್ತದೆ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ಮತ್ತೆ ಆಗ್ತಾಡ ಶುರು ಮಾಡಿ ನಿಮ್ಮ ಆರಾಧನೆಯ ದೇವದ ಒಂದು ನಾಮವನ್ನ ಕರೀಲಿಕ್ಕೆ. ಓಂ ಶ್ರೀ ದುರ್ಗಾಯ ನಮಃ. ಎಲ್ಲರೂ ಹೇಳಿ, ಓಂ ಶ್ರೀ ದುರ್ಗಾಯ.